ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ಧಾರ್ಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತವರ ಆತ್ಮೀಯರೇ. ಕೌಸಲ್ಗಿ ತಾಲೂಕು ಆಗಬೇಕಂತೇಳಿ ಜನ ಬಹಳ ವರ್ಷಗಳಿಂದ ಬೇಡಿಕೆ ಇಡ್ತಾ ಬಂದಿದ್ದಾರೆ, ದಶಕಗಳಿಂದ. ಆದರೂ ಆಗ್ತಾ ಇಲ್ಲ. ಈ ಮೂಡಲಿಗೆಯವರಿಗಿಂತಲೂ ಮೊದಲಿಂದಲೂ ನಾವು ಕೌಸಲ್ಗಿ ತಾಲೂಕು ಆಗಲಿ ಬೇಡಿಕೆ ಇಡ್ತಾ ಇದ್ವಿ, ಆದರೂ ಆಗಿಲ್ಲ ಅನ್ನುವಂಥ ಪಾಪ ಕಳವಳ ಅವರಿಗೆಲ್ಲ. ಈಗಲಾದರೂ ನಮ್ಮ ಸರ್ಕಾರ ಮಾಡಲಿ, ಹೇಗೋ ಜಿಲ್ಲಾ ಘೋಷಣೆ ಆಗೋ ಸಾಧ್ಯತೆಗಳಿದ್ದಾವ ಅನ್ನೋ ನೆಲೆಯಲ್ಲೇ ಇವತ್ತು ಕೌಸಲ್ಗಿಯಲ್ಲಿ ಹುಟ್ಟಿ ಬೆಳೆದು ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಂಡಂಥ ಕೌಸಲ್ಗಿ ತಾಲೂಕು ಆಗಲೇಬೇಕು ಅನ್ನುವಂಥ ಒಂದು ವಿಚಾರದ ನೆಲೆಯಲ್ಲಿ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಇವತ್ತು ಪ್ರಕಾಶ್ ಕೋಟಿನ ತೋಟದ ಸಾಹಿತಿ ಮತ್ತು ಕವಿ ಬಂದಿದ್ದಾರೆ. ಸರ್, ನಿಮ್ಗೆ ಸ್ವಾಗತ ರೀ. ತಮ್ಮ ನಮಸ್ಕಾರ. ಈಗ ನೀವಂತೆ ಹಲವು ದಶಕಗಳಿಂದ ಕೌಸಲ್ಗಿ ತಾಲೂಕು ಆಗಲಿ ಅಂತ ಬಯಸ್ತಾ ಇದ್ದೀರಿ. ಯಾಕೆ ಕೌಸಲ್ಗಿ ತಾಲೂಕು ಯಾಕೆ ಆಗ್ಬೇಕಂತ ನಿಮ್ಗೆ ಅನಿಸ್ತದ, ಅಥವಾ ಯಾಕೆ ಬೇಕು ಅಂತೇಳಿ? ಸನ್ಮಾನ್ಯ ಶ್ರೀ ಡಿ ದೇವರಾಜ ಅರಸರು ಮುಖ್ಯಮಂತ್ರಿ ಆದ ಸಂದರ್ಭದೊಳಗೆ 1973ನೇ ಇಸ್ವಿ ಒಳಗೆ ಎಂ ವಾಸುದೇವರಾವ್ ಏಕಸದಸ್ಯ ಅಧ್ಯಕ್ಷರು ಅವ್ರ ಏಕಸದಸ್ಯ ಆಯೋಗ ಇರೋದು. ಅವರು ಯಾವ ಭಾಗ ಅಭಿವೃದ್ಧಿ ಆಗಿಲ್ಲ ಮತ್ತು ಯಾವ ಜನಕ್ಕೆ ಅಲ್ಲಿ ಜನನೂ ಅಭಿವೃದ್ಧಿ ಆಗ್ಬೇಕು, ಆಡಳಿತ ದೃಷ್ಟಿಯಿಂದ ಅವ್ರಿಗೆ ಅನುಕೂಲ ಆಗಬೇಕು. ಈ ಹಿನ್ನೆಲೆ ದೇವರಾಜ ಅರಸರು ಹೊಂದಿದ್ರು ಅದನ್ನು, ಆ ವಿಚಾರ ಇಟ್ಕೊಂಡು ಅವರು ರಾಜ್ಯದಲ್ಲಿ ಹೊಸ ಜಿಲ್ಲೆ ಮತ್ತು ತಾಲೂಕುಗಳನ್ನು ಸೃಷ್ಟಿ ಮಾಡುವಂಥ ವಿಚಾರ ದೇವರಾಜ ಅರಸರು ಮೊಟ್ಟ ಮೊದಲು ಬಂದಿದ್ರು 73ನೇ ಇಸ್ವಿ. ಅಂದ್ರೆ ಸಣ್ಣ ಜಿಲ್ಲೆಗಳಾದಪ್ಪ ಆಡಳಿತ ಸುಗಮ ಈ ಹಿನ್ನೆಲೆಯೊಳಗೆ 1973 ನಮ್ಮ ಕೌದಲಿ ಒಳಗೆ RM ವಿರಕ್ತ ಮಠ ಅಂತೇಳಿ ಒಬ್ಬರು ಒಳ್ಳೆ ಸೋಷಲ್ ವರ್ಕರ್ ಇದ್ರು, ಯಂಗ್ ಸ್ಟಾರ್ ಇದ್ರಿ. ಅವರು ಅವರ ಗಮನಕ್ಕೆ ಬಂತಿರೋದು. ಅವ್ರ ಗಮನಕ್ಕೆ ಬಂದಾಗ ಅವರೆಲ್ಲ ಊರೊಳಗಿನ ಜನರನ್ನ ಕೂಡಿಸಿ ಅಲ್ಲೊಂದು ನಕ್ಷೆ ತಯಾರು ಮಾಡಿ ಅಲ್ಲಿ ಸುಮಾರಾಗಿ 86 ಹಳ್ಳಿಗಳ ಗ್ರಾಮ ಪಂಚಾಯತ್ಗಳ ಸೈಕಲ್ ಮೇಲೆ ಹೋಗಿ ಅವರೆಲ್ಲ ಒಪ್ಪಿಗೆ ಪತ್ರ ತಗೊಂಡು ಆ ಎಂ ವಾಸುದೇವರವರಿಗೆ ಒಂದು ಮೊದಲನೇ ಮನವಿ ಪತ್ರ ಅರ್ಪಣೆ ಮಾಡಿದ್ರು. ಅದ್ರ ಕೂಡ BA ದೇಸಾಯಿ ಅಂತೇಳಿ ಒಬ್ರು ಹುಬ್ಬಳ್ಳಿ ಒಳಗದಾರ ಅವರು ಮತ್ತು AK ಕೊಟ್ರಶೆಟ್ಟಿ ಮತ್ತು VS ಕೌದಲ್ಗಿ ಇವರು ಮೂವರನ್ನು ಕೌದಲಿ ಕಳಿಸಿ ಇವರಿಗೂ ಮನವಿ ಪತ್ರವನ್ನು 73ನೇ ಇಸ್ವಿ ಒಳಗೆ ಅದನ್ನು ಅರ್ಪಣೆ ಮಾಡಿದ್ರು. 73 ವಾಸುದೇವರ ಆಯೋಗಕ್ಕೆ ಅವ್ರೇನು ಹೇಳಿದ್ರೆ, ಇದು ಕೌದಲ್ಗಿ ಅಂದರೆ ಅಲ್ಲಿ ಸುಮಾರು ಕೌದಲಿ ಸುತ್ತಮುತ್ತ ಸುಮಾರಾಗಿ ಒಂದು 40 ಹಳ್ಳಿಗಳು ಬರ್ತವ್ರಿ. ಅವು ಎಷ್ಟು ಅಂದ್ರೆ 10 ಕಿಲೋಮೀಟ್ರ್, 15 ಕಿಲೋಮೀಟ್ರ್, 20 ಕಿಲೋಮೀಟ್ರ್ ಸರೌಂಡಿಂಗ್ ಇರೋದು. ಈಗ ಹೊಸ ತಾಲೂಕುಗಳು ಮತ್ತೆ ಇವ್ರಿ ನಮ್ಗೆ ಎರಗಟ್ಟೆ ಆಗೈತ್ರಿ, ಅನುಕೂಲ ಮೊದಲು ಸವದತ್ತಿ ತಾಲೂಕು ಐತ್ರಿ, ಇಲ್ಲಿ ಮಟ್ಟ ನಮ್ಮ ಕೌದಲಿ ತನಕ. ಅಲ್ಲಿ ಸವದತ್ತಿ ತಾಲೂಕಿನಾಗಿನೂ ಅಷ್ಟು ರೀ, ರಾಮದುರ್ಗ ತಾಲೂಕು ಅಷ್ಟು, ಗೋಕಾಕ್ ತಾಲೂಕಿನು, ಆಮೇಲೆ ಮುಧೋಳ ತಾಲೂಕಿನು, ಇವೆಲ್ಲ ಕೂಡಿಸ್ಕೊಂಡು 86 ಹಳ್ಳಿಗಳ್ರು ಆವಾಗ 73 ಅದೊಂದು ನಕ್ಷೆ ತಯಾರು ಮಾಡಿ ಅವ್ರಿಗೆ ಮನವಿ ಅರ್ಪಣೆ ಮಾಡಿದ್ರಿ. ಅದನ್ನ ಮನವಿ ಅದು ಆಯೋಗನೂ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಅದು ಅಲ್ಲೇ ಉಳಿತಿರೋದು. ಆಮೇಲೆ ರಾಮಕೃಷ್ಣ ಹೆಗಡೆ ಅವ್ರು ಬಂದರು. ಇವರು ಮುಖ್ಯಮಂತ್ರಿಯಾಗಿ ಅರಸರ ಕನಸನ್ನು ಇವ್ರು ಹೊತ್ಕೊಂಡಿದ್ರು. ಇವ್ರು ಹೊತ್ಕೊಂಡು ಮತ್ತೆ ರಾಜ್ಯದೊಳಗೆ ಹೊಸ ಜಿಲ್ಲೆ ಹೊಸ ತಾಲೂಕುಗಳನ್ನ ಮಾಡೋಣ ಅಂತೇಳಿ ಶ್ರೀ TM ಹುಂಡೇಕರ್ ನೇತೃತ್ವದೊಳಗೆ ಮತ್ತೊಂದು ಆಯೋಗ ನೇಮಕ ಆಯ್ತು, ಹುಂಡೇಕರ್ ಆಯೋಗ. ಆವಾಗ ಇವರು ನಮ್ಮ RM ವಿರಕ್ತ ಮಠ ಇದ್ರು. ಇವರು ಮನವಿ ಪತ್ರ ತಯಾರು ಮಾಡಿ ಇವ್ರು ಹೋಗಿ ಬೆಳಗಾವ್ ಬಂದಿರ್ರಿ. ಅವ್ರು ಹುಂಡೇಕರ್ ಅವರು ಬಂದಾಗ ಹೋಗಿ ಮನವಿ ಪತ್ರ ಅರ್ಪಣೆ ಮಾಡಿದ್ರು. ಮಾಡಿ ಅವರು ಪತ್ರಿಕಾ ಪರಿಷತ್ನ ಮಾತಾಡಿದ್ರು. ಹುಂಡೇಕರ್ ಅತಿ ಹೆಚ್ಚಿನ ಬೇಡಿಕೆ ಬೆಳಗಾವಿ ಜಿಲ್ಲೆಯೊಳ ತಾಲೂಕುಗಳಿಗೆ ಇದ್ದದಂತಂದ್ರೆ ಪ್ರಪ್ರಥಮ ಕಿತ್ತೂರು, ಎರಡನೇದು ಕೌದಲ್ಗಿ ಅಂತೇಳಿ. ಆಮೇಲೆ ಅಥಣಿ ತಾಲೂಕಿನ ಅರ್ಧ ಭಾಗವನ್ನು ವಿಜಯಪುರ ಜಿಲ್ಲೆ ಸೇರಿಸಿದ್ರೆ ಅಲ್ಲೊಂದು ಕಾಗವಾಡ ತಾಲೂಕು ಮಾಡೋದು, ಈ ಕಡೆ ಮುನವಳ್ಳಿ ಅಥವಾ ಎರಗಟ್ಟಿ ಈ ಕಡೆ ಒಂದು ತಾಲೂಕು ಮಾಡೋದು, ಸವದತ್ತಿ ಅರ್ಧ ಭಾಗವನ್ನು ಧಾರವಾಡಕ್ಕೆ ಸೇರಿಸುವಂತ ಆವಾಗ ಹುಂಡೇಕರ್ ಶಿಫಾರಸ್ ಮಾಡಿದ್ರು. ಆ ಒಟ್ಟು 5 ತಾಲೂಕುಗಳು ಮಾಡ್ಬೇಕಂತೇಳಿ ವಿಚಾರ ಇಟ್ಕೊಂಡಿದ್ರು ಹುಂಡೇಕರ್ ಆವಾಗ ರೀ 86. ಅವರು ನಮ್ಮ ಮನವಿಯನ್ನು, ನಮ್ಮ ಹಿರಿಯರು ಸಲ್ಲಿಸಿದಂಥ ಮನವಿಯನ್ನು ಸ್ವೀಕರಿಸಿದ್ದು ತಾಲೂಕಾಗ ಭಾಳ ಯೋಗ್ಯ ಸ್ಥಳ ಐತಿ ಮತ್ತು ಮಧ್ಯವರ್ತಿ ಸ್ಥಳ ಐತಿ, ಅದಕ್ಕೆ ತಾಲೂಕಾಗ ಅತ್ಯಂತ ಯೋಗ್ಯ ಐತಿ, ಜನಕ್ಕೆ ಭಾಳ ಅನುಕೂಲ ಆಗ್ತೈತಿ, ಜನ ಎಲ್ಲ ರೀತಿ ಅಭಿವೃದ್ಧಿ ಆಗ್ತಾರೆ ಅಂತೇಳಿ ಅವ್ರು ಶಿಫಾರಸ್ ಮಾಡಿದ್ರು. ಆಮೇಲೆ ಇವು ಸರ್ಕಾರಗಳು ಹಂಗೆ ಬಂದು ಯಾವ್ಯಾವ ಸರ್ಕಾರ ಹಂಗೆ ನೆನಗುದಿಗೆ ಬಿದ್ಕೊಂಡು ಬಂತಿರೋದು. ಆಮೇಲೆ ಮತ್ತೆ BJP ಸರ್ಕಾರ ಬತ್ರಿ, ಇವು ಬಂದಾಗ ಇವು ಯಾವ್ಯಾವ ಒಂದಿಷ್ಟು ಅದು ರೀ, ಆಮೇಲೆ ಹಂಗೆ ಉಳ್ಕೊಂಡು ಬತ್ರಿ. ಈಗ ಇದ್ರ ಕೂಡ ನಮ್ಮ ಗೋಕಾಕ್ ಜಿಲ್ಲೆ ಆಗಲಿ ಅಂತ ಇದು ಇದ್ದದನ ರೀ 73ರಿಂದ ರೀ. ಗದ್ದಿಗೌಡರ ಆಯೋಗ ಹಿಂದಿಗಡೆ ಬಂತಿರೋದು. ಹುಂಡೇಕರ್ ಬಂದು ಹೋದ್ಮೇಲೆ ಬಂದ್ರಿ ಅವರು ಯಾರಿದ್ರು ಶಿಫಾರಸ್ ಮಾಡಿದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ರಿ. ಆದ್ರೆ ಇವು ಸರ್ಕಾರಗಳ ಹಿಂದೆ ಮುಂದೆ ಮಾಡಿದ್ರು, ಮಾಡಿಕೇಶಿ ಕೊನೆಗೆ ನಮ್ದು ಅದು 54 ವರ್ಷ ಆತ್ರಿ ಇದು ಬೇಡಿಕೆ ಇದ್ದದ್ರಿ.
ಮೊದಲು ಒಂದು ಕಾಲಕ್ಕೆ ಅದು ಬರಗಾಲ ಪ್ರದೇಶ, ಈಗೇನೋ ಸ್ವಲ್ಪ ನೀರಾವರಿ ಆಗೈತ್ರಿ. ಮೊಟ್ಟ ಮೊದಲು ಈ ಗೋಕಾಕ್ ಬಿಟ್ರೆ ರೀ ಕೌದಲಿ ಒಳಗೆ ಹೈಸ್ಕೂಲ್ ರೀ, ಪ್ರೌಢಶಾಲೆ ಗೋಕಾಕ್ ನಗರ ಬಿಟ್ರೆ ಮೊದಲನೇ ಪ್ರೌಢಶಾಲೆ ಅಂದ್ರೆ ಕೌದಲಿಗಿರಿ. ಕೌದಲಿ ಒಳಗೆ ನೋಡ್ರಿ ಅವತ್ತು ಬಿ ಡಿ ಜತ್ತಿ ಬಂದಿರಿ 53ನೇ ಒಳಗೆ, ಮುಂಬೈ ರಾಜ್ಯದ ಉಪ ಆರೋಗ್ಯ ಮಂತ್ರಿ ಇದ್ರಿ. ಇದ್ದಾಗ ಅದನ್ನು ಉದ್ಘಾಟನೆ ಮಾಡಕ್ಕೆ ಬಂದಿರ್ರಿ. ಬಂದಾಗ ನಮ್ಮಲ್ಲಿ ಕೆ ಜಿ ಕುಂದನಗರ್ ರೀ, ನಾಡಿನ ಇತಿಹಾಸ ತಜ್ಞರಿ, ಅದು ಅಲ್ಲದ ಭಾಳ ವಿಜ್ಞಾನಿನೂ ಹೌದ್ರಿ, ಭಾಳ ಅದ್ಭುತ ದೇವ ಮಾನವ ಅಂತ ಇಟ್ಕೊಡ್ರಲ್ಲ ಅವ್ರು ಏನ್ರಿ. ಅವ್ರ ಶಿಷ್ಯರು ಬಿ ಡಿ ಜತ್ತಿ ಕುಂದನಗರ್ ಶಿಷ್ಯರು. ಆ ಪ್ರಸೂತಿ ಗೃಹ ಉದ್ಘಾಟನೆ ಮಾಡಕ್ಕೆ ಬಂದಾಗ ರೀ ಇವರು ಪ್ರೇಕ್ಷಕರ ಗತೆ ಬಂದಿದ್ರಿ ಕುಂದನಗರಲ್ಲಿ. ಪ್ರೇಕ್ಷಕರೊಳಗೆ ಕುಂತಿರ್ತಾರೆ, ಆಗ ಜತ್ತಿ ಮಾತಾಡೋಕೆ ಹೇಳ್ತಾರೆ, ಇದು ನನ್ನ ಗುರುಗಳ ಊರು, ನನ್ನ ಗುರುಗಳು ಇಲ್ಲೇ ಕುಂತಾರು, ನಾನು ಇನ್ನೂ ಅವ್ರಿಗೆ ಕೊಡ್ಬೇಕಾದ ಗುರು ಕಾಣಿಕೆ ಕೊಟ್ಟಿಲ್ಲ, ಏನು ಕೊಡ್ಬೇಕು ನಾನು ತಿಳಿವಲ್ದು ಅಂತ ಜತ್ತೀರಿ. ಆಗ ಕುಂದನಗರ್ ಹೇಳ್ತಾರೆ, ನನಗೆ ಯಾವ ಗುರು ಕಾಣಿಕೆ, ಯಾವ ಪ್ರಶಸ್ತಿ, ಯಾವ ಪ್ರಸಿದ್ಧಿ ಯಾವುದೂ ಏನು ನನಗೆ ಬೇಡ, ನಿನಗೇನು ತಿಳಿತೈತಿ, ಈ ಜನಕ್ಕೆ ಏನು ಬೇಕು ಅನ್ನೋದು, ಈ ನಾಡಿಗೆ ಏನು ಬೇಕು ಅನ್ನೋದು, ಅದನ್ನೇ ಸಾಧನೆ ಮಾಡಿದ್ರೆ ಅದನ್ನು ಕೊಡುಗೆ ಕೊಟ್ಟಂದ್ರೆ ಅದು ನನ್ನ ಗುರು ಕಾಣಿಕೆ, ಅದನ್ನು ಕೊಡು ಕೆಲಸ ಮಾಡು ಅಂತ ಹೇಳಿದ್ರು ಕುಂದನಗರ್ ನೋಡಿ. ಕುಂದನಗರ್ ಭಾಳ ದೊಡ್ಡ ಇದ್ರಿ. ಇದ್ರಂಗೆ ಕೌದಲಿಂಗಮ್ಮನವರು ಆಕೆಯು ಜಾನಪದ ಕ್ಷೇತ್ರವನ್ನು ಕಟ್ಟಿದಕ್ಕೆ, ಎಷ್ಟೋ ಕಲಾವಿದರು ರಕ್ಷಣೆ ಮಾಡಿದಕ್ಕೆ. ಆ ಕೌದಲಿಗೆ ಮಣ್ಣಿನ ಒಂದು ಇದ ಗುಣಧರ್ಮನ ಬೇರೆ ರೀ. ಅಲ್ಲಿ ಇನ್ನೊಬ್ರು ಬಿ ಜಿ ದೇಸಾಯಿ ಅಂತಂದ್ರಿ. ಮುಂದೆ ಕೌದಲಿಗೆ ಭಾಳ ಪ್ರಾಚೀನವಾದ ಇತಿಹಾಸ ಐತ್ರಿ, ಸುಮಾರು 1000 ವರ್ಷದ ಇತಿಹಾಸ ಐತ್ರಿ ಅದಕ್ಕೆ. ಯಾಕಂದ್ರೆ ಹೆಚ್ಚು ಇತಿಹಾಸ ಪ್ರಿಯರಲ್ರಿ ನಮ್ಮ ಜನ, ಇತಿಹಾಸದ ಬಗ್ಗೆ ಪ್ರಜ್ಞೆ ಕಡಿಮೆ ರೀ ಇಂಡಿಯಾದಲ್ಲಿ. ಸ್ವಲ್ಪ ಸ್ವ ಇಚ್ಛಾಶಕ್ತಿನೂ ಬೇಕಾಕೈತ್ರಿ, ಅದು ಸ್ವಲ್ಪ ಕಡಿಮೆ ಇರೋದ್ರಿಂದ ಮತ್ತೆ ಈ ಸರ್ಕಾರಗಳು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದದ್ರಿಂದ ನಮಗೆ ಕೌದಲಿಗೆ ಉಳ್ಕೊಂಡು ಬಂದೈತ್ರಿ. ಅಂದ್ರೆ ಈಗ ನೀವು ಹೇಳೋದು ನೋಡಿದ್ರಪ್ಪ ಅಂತಂದ್ರೆ ಕೌದಲಿಗಿನ ತಾಲೂಕು ಆಗ್ಬೇಕಾಗಿತ್ತು, ಇಲ್ಲಿವರೆಗೆ ಆಗಿಲ್ಲ. ಇದರ ಅರ್ಥ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಜನರಿಂದ ಹಿಂಗಾಗಿದೆ ಅಂತ ನೀವು ಅಂತೀರಿ. ಎರಡೂ ಸರ್ಕಾರಕ್ಕೂ ಇಲ್ರಿ, ಇದು ಇಲ್ಲ ಅಂದ್ಕೂಲೆ ಮೊದಲು ಇವತ್ತೇನೋ ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದೈತ್ರಿ, ಇವತ್ತೇನೋ ಅವ್ರು ಹೊಸ ಜಿಲ್ಲೆಗಳನ್ನ ಮಾಡುವಂಥ ಒಂದು ಕುತೂಹಲದೊಳಗೆ ಅದಾರೆ. ಅದ್ರ ಕೂಡ ನಮ್ಮ ಕೌದಲಿ ತಾಲೂಕಿನ ಘೋಷಣೆ ಆಗಲಿ. ಯಾಕಂದ್ರೆ ಗೋಕಾಕ್ ಜಿಲ್ಲೆ ಆತಂದ್ರೆ ರೀ ಈಗ ನೋಡ್ರಿ ನಾವು ಏನೇನೋ ಗೊಂದಲಗಳದಾವ್ರಿ ಇವತ್ತು ಈ ಜಿಲ್ಲೆ ವಿಭಜನೆಗೆ. ಇಲ್ಲಿ ನಾವು ಯರಗಟ್ಟಿ ಒಂದು ಜಿಲ್ಲೆ ರೀ, ಮೂಡಲಿಗೆ ಒಂದು ಜಿಲ್ಲೆ ಇದು ತಾಲೂಕು ರೀ, ಯರಗಟ್ಟಿ ತಾಲೂಕು, ಮೂಡಲಿಗೆ ತಾಲೂಕು, ಕೌದಲಿ ತಾಲೂಕು, ಗೋಕಾಕ ಇಲ್ಲಿ ಕೂಡಿಸ್ಕೊಂಡಿದ್ದು ಜಿಲ್ಲೆ ಸಹಜ ಆಗಿಬಿಡ್ತಾರೆ. ಪ್ರಾದೇಶಿಕ ಒಂದು ಜಿಲ್ಲೆ ಮಾಡಬೇಕಾದ್ರೆ ಪ್ರದೇಶ ಬೇಕ್ರಿ, ಜನಸಂಖ್ಯೆ ಬೇಕು, ಅಲ್ಲಿ ಆದಾಯನೂ ಬೇಕ್ರಿ. ತಾಲೂಕು ಮಾಡೋಕ್ಕಾದ್ರೂ ಬೇಕು, ಜಿಲ್ಲೆ ಮಾಡೋಕ್ಕಾದ್ರೂ ಬೇಕ್ರಿ. ಸುಮ್ಮನೆ ಏನೋ ರೀ ನಮ್ಮ ದೊಡ್ಡ ಊರು ಐತೈತ್ರಿ ತಾಲೂಕು ಮಾಡೋಣ ಅನ್ನೋದ್ರಾಗ ಅದ್ರಾಗ ಏನೂ ಅರ್ಥ ಇಲ್ಲ. ಜನಕ್ಕೆ ಏನಾಗೈತೆ ರೀ, ನಮ್ಮ ದೊಡ್ಡ ಊರು ಐತಿ, ನಮ್ಮ ತಾಲೂಕಲ್ಲಿ ಜಿಲ್ಲೆ ಆಗಲಿ, ಅದು ಅರ್ಥ ಇಲ್ಲದ ಇದ್ರಿ. ಅದು ಸರ್ಕಾರದ ಉದ್ದೇಶನ ಬೇರೆ ಇರಲ್ಲ. ಅದು ಜನಕ್ಕೆ ಆಡಳಿತಾತ್ಮಕವಾಗಿ ಅನುಕೂಲ ಆಗಬೇಕು. ಅದಕ್ಕೆ ನಮ್ಮಲ್ಲಿ ಕೌದಲಿ ತಾಲೂಕು ಆಗೋದ್ರಿಂದ ಅಲ್ಲಿ ಒಂದೇನು ಹಿಂದುಳಿದ ಪ್ರದೇಶ ಆಯ್ತು ರೀ. ಹಿಂದುಳಿದ ಅಂದರೆ ಈಗ ಸ್ವಲ್ಪ ಏನೋ ಅಕ್ಷರ ಕ್ರಾಂತಿ, ಏನೋ ಸ್ವಲ್ಪ ಸುಶಿಕ್ಷಿತರಾಗ್ಯಾರ ಜನರು, ಆದರೂ ರೀ ಇನ್ನೂ ಅಲ್ಲಿ ಬದಲಾವಣೆ ಆಗಬೇಕಾಗೈತೆ ರೀ. ಅದಕ್ಕೆ ತಾಲೂಕಾ ಕೇಂದ್ರ ಆಗೋದ್ರಿಂದ ಅಲ್ಲಿ ಬದಲಾವಣೆ ಆಗ್ತೈತೆ ರೀ. ಇನ್ನು ನಾಳೆ ಡಿಗ್ರಿ ಕಾಲೇಜ್ ಬರ್ತೈತೆ ರೀ, ಸ್ನಾತಕೋತ್ತರ ಕೇಂದ್ರ ಆಗ್ತೈತಿ. ಇನ್ನೇನು ಆಗ್ತಾರೆ ಇವತ್ತು ನೋಡ್ರಿ ಕೌದಲಿ ಒಳಗೆ 6 ಹೈಸ್ಕೂಲ್ಗಳದಾವೆ. ಒಂದು ಕಾಲಕ್ಕೆ ಕೌದಲಿಗೆ ವಿದ್ಯಾಕಾಶಿ ಅಂತ ಕರಿತಿದ್ರು. ಅದಕ್ಕೆ ವಿದ್ಯಾಕಾಶಿ ಇರೋದು ಒಂದು ಕಾಲಕ್ಕೆ ಭಾಳ ಅದ್ಭುತ ವಿದ್ಯಾಕಾಶಿ ರೀ. ಬಹುಶಃ ಇಲ್ಲಿ ನಮ್ಮ ಗೋಕಾಕ್ ಬಿಟ್ರೆ ರೀ ಮಮದಾಪುರ ಬಿಟ್ಟರೆ ಪ್ರಾಥಮಿಕ ಶಾಲೆಗಳು ಎಲ್ಲಾದ್ರೂ ಇದ್ರೆ ಕೌದಲಿಗಿನ ಇರೋದು. ಯಾಕಂದ್ರೆ ಮಮದಾಪುರ ಅದು ಬ್ರಿಟಿಷ್ ಗೌರ್ಮೆಂಟ್ ಅಂಡರ್ದಾಗಿತ್ತು, ಹಿಂಗಾಗಿ ಇಲ್ಲೊಂದಿನ ಶಾಲೆ ಇತ್ತು. ಕೌದಲಿಗಿನೂ ದೇಶಕತ್ತನ ರೀ, ದೇಶಕತ್ತಿದ್ರು ಅದು ಬ್ರಿಟಿಷ್ ಅಂಡರ್ದಾಗ ಇದ್ರೂ ಸಹಿತ ರೀ. ಪ್ರಾಥಮಿಕ ಶಾಲೆ ಇದ್ದದ್ರಿ ಕೌದಲಿಗೆ 1869 ಅಲ್ಲಿ ಶಾಲೆ ಆದದ್ರಿ ಪ್ರಾಥಮಿಕ ಶಾಲೆ. ಅದಕ್ಕೆ ಅಲ್ಲಿ ವಿದ್ಯಾಕಾಶಿ ಅಂತೇಳಿ ಅದಕ್ಕೆ ಆ ಒಂದು ಕಾಲಕ್ಕೆ ಕರಿತಿದ್ರಿ. ಇವತ್ತು ಇವತ್ತಲ್ಲಿ ಇನ್ನೂ ಗ್ರಾಮ ಪಂಚಾಯತಿನ ಐತ್ರಿ, ಗ್ರೇಡ್ 1 ಗ್ರಾಮ ಪಂಚಾಯತ್ ಐತ್ರಿ. ಹಂಗೆ ನೋಡಿದರೆ ನಮ್ಮ ಪಂಚಾಯತ್ ರಾಜ್ಯರಲ್ಲಿ ವಿಲೇಜ್ ಇಂಪ್ರೂವ್ಮೆಂಟ್ ಕಮಿಟಿ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗಿತ್ತು ರೀ. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ರೀ ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಂತು ರೀ. ಬಂದಾಗ ಎಲ್ಲ ಕಡೆ ಗ್ರಾಮ ಪಂಚಾಯತ್ಗಳಿದ್ದು ರೀ. ನಮ್ದು ಏನೈತೆ ರೀ ಪಟ್ಟಣ ಪಂಚಾಯತ್ ಕಮಿಟಿ ಅಂತಿತ್ತು ರೀ, TPC. ಆಮೇಲೆ ಈ ಪಂಚಾಯತ್ ರಾಜ್ ವಿಧೇಯಕ ಬಂತು ರೀ. ಬಂದ ಕೂಡಲೇ ಮಂಡಲ ಪಂಚಾಯತ್ ಅತ್ತಾಯ್ತು ರೀ. ಈ ಮಂಡಲ ಪಂಚಾಯತ್ನೂ ಹೋದ್ರಿಲ್ಲ ಪಂಚಾಯತ್ ರಾಜ್, ಮತ್ತು ಬದಲಾವಣೆ ಆಯ್ತು ರೀ. ಈ ಗ್ರೇಡ್ 1 ಗ್ರಾಮ ಪಂಚಾಯತ್ ಐತೆ ರೀ, ಅದು ಪಟ್ಟಣ ಪಂಚಾಯತ್ ಆಗ್ಬೇಕು ರೀ. ಇನ್ನೂ ಅದು ಆಗಿಲ್ಲ ರೀ. ಅದು ನಮ್ಮ ಭಾಗದ ಶಾಸಕರು ಮತ್ತು ಯಾರ್ಯಾರದವ್ರು ಅದಕ್ಕೆ ಸಂಬಂಧಿಸಿದವರು ಅವ್ರ ಜವಾಬ್ದಾರಿ ಐತ್ರಿ, ಅವ್ರ ಕೆಲಸ ಮಾಡ್ಬೇಕು ರೀ. ಈಗಾಗಲೇ ಒಂದು ಕಲ್ಮಡಿ ಒಂದು ಕೆಲಸ ಮಾಡಿದಾರೆ ರೀ. ಅಲ್ಲಿ ಎಷ್ಟೋ ಒಂದು 6-7 ಊರು ಜನರಿಗೆ ಯಾತ ನೀರಾವರಿ ಮೂಲಕ ನೀರನ್ನು ಒದಗಿಸ್ಕೊಡೋ ಕೆಲಸ ನಾವು ಬೇಡಿದ್ವು ಅಂತೇಳಿ ಅವ್ರು ಮಾಡಿದ್ದಾರೆ. ತಾಲೂಕು ಆಗ್ಬೇಕಾಯ್ತು. ಆಗ ಆ ದಿಶೆಯಲ್ಲಿ ನಿಮ್ಮ ಶಾಸಕರಿಗೆ ಆಸಕ್ತಿ ಇಲ್ವಾ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ? ಅದು ಅರ್ಬಾಯಿ ವಿಧಾನಸಭಾ ಕ್ಷೇತ್ರ ಅದು ಅಂದ ಕೂಡಲೇ ರೀ ಆ ಕಡೆ ಅವರು ಹೆಚ್ಚು ಸ್ಥಿತಿವಂತರು ರೀ.
ಅಲ್ಲಿ 50 ವರ್ಷದಿಂದ ಅವ್ರು ನೀರು ಕುಡ್ದವ್ರಿ. ಅವ್ರ ಮೇಲಿನ ಮೇಲೆ ವಿಧಾನಸೌಧನು ಅಥವಾ ಬೆಂಗಳೂರು DC ಆಫೀಸು ಎಲ್ಲೆಲ್ಲಿ ಅವ್ರು ತಿರುಗಾಡ್ತಿದ್ರಿ. ಮುಂದೆ ಯಾರು ಬಂದರೂ ಆ ಕಡೆನೇ ಹೆಚ್ಚು ಗಮನ ಕೊಟ್ಟವ್ರಿ. ಹಿಂಗಾಗಿ ಅದು ನಮ್ಮ ಸ್ವಲ್ಪ ಗಮನ ಕಡಿಮೆ ಆಗ್ತದೆ. ಈಗ ಹೇಳ್ತಾರೆ ರೀ ಮೂಡಲ್ ತಾಲೂಕು ಐತಿ, ಕೌಲ್ ತಾಲೂಕು ಮಾಡೇ ತೀರ್ತೀನಿ ಅಂತ ಹೇಳ್ತಾರೆ ರೀ. ಆದ್ರೆ ಅದು ಆಗೋ ಮಟ್ಟ ನಮಗೆ ವಿಶ್ವಾಸ ಇಲ್ಲ ಆಗೈತ್ರಿ. ಯಾಕಂದ್ರೆ 53-54 ವರ್ಷ ಆಯ್ತು ರೀ. ಅದಕ್ಕೆ ಅದನ್ನು ನಮ್ಮ ಕ್ಷೇತ್ರದ ಶಾಸಕರು ಅದು ಗಟ್ಟಿಯಾಗಿ ನಿಲ್ಲಬೇಕ್ರಿ. ಗಟ್ಟಿಯಾಗಿ ಅವ್ರ ಧ್ವನಿ ಎತ್ತಿದ್ರೆ ಅದು ಅಲ್ಲಿ ಕೌಲ್ಗಿ ತಾಲೂಕು ಆಕೈತ್ರಿ. ಮುಂದೇನು ಭೀಮಪ್ಪ ದೇಸಾಯಿ ಅಂತ ಊರು ದೇಸಾಯಿ ಇದ್ರಲ್ಲ, ಅವ್ನು ಭಾಳ ದೊಡ್ಡದಾನಿ ರೀ. ಸ್ವಾತಂತ್ರ್ಯ ಸಿಕ್ಕ ಕೆಲವೇ ದಿನದಾಗ ದೇಶ ಅಭಿವೃದ್ಧಿ ಹೊಂದಲಿ, ಗಾಂಧೀಜಿ ನೆನಪು ಸದಾ ಉಳಿಲಿ ಅಂತೇಳಿ 52,000 ರೂಪಾಯಿ ದಿನಗೆ ಕೊಟ್ಟವ್ರು. ಆಮೇಲೆ ರೀ KL ಸೊಸೈಟಿಗೆ 10,000 ರೂಪಾಯಿ ಡೊನೇಟ್ ಮಾಡಿದ್ರು ನಾವು 1924. ಅವನು ಕ್ಷತ್ರಿಯ ಸಮಾಜದವ್ರು. ಆ KL ಸೊಸೈಟಿ ಅವ್ರಿ 1932 ವೈಸ್ ಚೇರ್ಮನ್ ಅಂತೇಳಿ ಅವ್ರಿಗೆ ಗೌರವ ಕೊಟ್ಟಿತ್ತು. ಭೀಮಪ್ಪ ದೇಸಾಯಿ ಅಂತೇಳಿ ಒಳ್ಳೆ ದೇಸಾಯಿ, ಒಳ್ಳೆ ಆಡಳಿತಗಾರ, ಒಳ್ಳೆ ಇದ್ದಿದ್ರಿ ಅವನು. ಅವನಿಂದ ಸ್ವಲ್ಪ ಅಲ್ಲಿ ಲೋಕಲ್ ಒಳ್ಳೆ ಕೆಲಸ ಆಗಿತ್ತು ರೀ. ಆಮೇಲೆ ಕೆಲವು ದಿನ ಆಯ್ತು ರೀ. ಈಗಂತೂ ತಾಲೂಕು ಆಗಲೇಬೇಕ್ರಿ ಅದು. ಅದಕ್ಕೆ ನಮಗೇನೋ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತೈತೆ ಅಂತ ಒಂದು ನಂಬಿಕೆ ಐತೆ. ಅದಕ್ಕೆ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯವ್ರು ಧ್ವನಿ ಕೊಡ್ಬೇಕಾದ್ರೆ ನಮ್ಮ ಕ್ಷೇತ್ರದ ಶಾಸಕರು ಗಟ್ಟಿಯಾಗಿ ಧ್ವನಿ ಕೊಡಲೇಬೇಕ್ರಿ. ಅಲ್ಲಿ ಕೇಳಲೇಬೇಕು, ಅವ್ರು ಮಾಡಲೇಬೇಕ್ರಿ. ಈಗ ಇವ್ರ ಮೇಲೆ ಜವಾಬ್ದಾರಿ ಐತ್ರಿ ಬಾಲಚಂದ್ರ ಜಾರಕಿಹೊಳಿ ಅವ್ರ ಮೇಲೆ. ಈಗ ಇವರೀಗ ಮತ್ತೆ ಉಸ್ತುವಾರಿ ಇವತ್ತು ಸತೀಶ್ ಅವರ ಇದ್ದಾರೆ, ಅವ್ರ ಅಣ್ಣ ಇದಾರ. ಮತ್ತೆ BJP ಇದ್ರು ಸಹಿತ ತಮ್ಮ ರಾಜಕೀಯವನ್ನು ಒಂದು ತಮ್ಮದೇ ಆದ ಮಾಡ್ಕೊಂಡು ಹೊಂಟಿದ್ದಾರೆ. ಆ ದಿಶೆಯಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಸಹಜ ನಿಮ್ದು ಬೇಡಿಕೆ ಅದ. ಬೇಡಿಕೆ ಐತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾಡ್ಬೇಕ್ರಿ. ಅದಕ್ಕೆ ಧ್ವನಿ ಅವ್ರೆಲ್ಲರನ್ನು ಜಾಗೃತಿ ಮಾಡೋರು ನಮ್ಮ ಕ್ಷೇತ್ರದ ಶಾಸಕರನ್ನು ಮಾಡ್ಬೇಕಲ್ರ. ಅದು ಮುಖ್ಯ ಐತೆ. ನಮಗೆ ಇಲ್ಲಿ ಪಕ್ಷ ನಮಗೆ ಇದಿಲ್ರಿ, ಮುಖ್ಯ ಅಲ್ಲ ರೀ. ಅದ್ರ ಒಟ್ಟಲ್ಲಿ ನಿಮ್ಮ ಬೇಡಿಕೆನ ಅವ್ರ ಮುಂದೆ ಇಟ್ಟಿದ್ದೀರಿ. ಅವರು ಈಗಾಗಲೇ ಸ್ಪಂದನೆ ಕೊಟ್ಟಿದ್ದಾರೆ. ಸ್ಪಂದನೆ ಅಂತೂ ಐತ್ರಿ. ಯಾರೂ ಸ್ಪಂದಿಸಿಲ್ಲ ಅಂತ ಅನ್ನಕ್ಕೂ ಬರುದಿಲ್ರಿ. ಸ್ಪಂದನೆ ಐತ್ರಿ. ಆದ್ರೆ ಅದು ಧ್ವನಿ ಇನ್ನೂ ಗಟ್ಟಿಯಾಗಿ ಧ್ವನಿ ಬಂದಿಲ್ಲ. ಇನ್ನೂ ಅದಕ್ಕೆ ಧ್ವನಿ ಬೇಕ್ರಿ. ಆಗಲೇಬೇಕು, ಅದು ಮಾಡ್ಕೊಂಡು ಬರ್ತೀವಿ ಅನ್ನುವಂಥ ಒಂದು ದಿಟ್ಟತನೂ ಬೇಕ್ರಿ. ಇಲ್ಲ ಇನ್ನೂ ಅದು ಬೇಕ್ರಿ. ನೀವೇನ್ ಮಾಡ್ತಾ ಅದಕ್ಕೆ ಪ್ರಯತ್ನ ಮಾಡತ್ತೀರಿ? ಅಲ್ಲಿ 3 ಜನ ಅವ್ರ ಮೇಲೆ ಪ್ರೆಷರ್ ತರುವಂತ ಕೆಲಸಗಳು ಏನ್ ಮಾಡ್ತಾ ಇದ್ದಾರೆ? ಏನು ಯಾರೋ ಬಂದಾಗ ಮನವಿ ಕೊಡೋದು, ಜಾಗೃತಿ ಮಾಡೋದು ಅಷ್ಟೈತ್ರಿ. ಅವ್ರು ಬಂದಿಲ್ಲ ನಾವು ಮಾಡೈತೀವಿ, ನಿಮ್ಗೆ ಎಲ್ಲ ಮಾಡಿದ್ವಿ, ಇನ್ನು ಕೌಲ್ ತಾಲೂಕು ಮಾಡಿದ್ರೆ ಆಯ್ತು ಅಂತೇಳಿ ಅವರು ಬಂದು ಶಾಸಕರು ಬಂದಲ್ಲಿ ಹೇಳ್ತಿರ್ತಾರೆ ರೀ. ಎಲ್ಲರೂ ಚಪ್ಪಾಳಿ ಬಿಡ್ತಾರೆ, ಆನಂದ ಪಡ್ತಾರೆ, ಅಷ್ಟ ನಡೆದೈತ್ರಿ. ಆದ್ರೆ ಅಲ್ಲಿ ಏನು ನಡಿಬೇಕಿರಲ್ಲ, ಅಲ್ಲಿ ವಿಧಾನಸೌಧದೊಳಗೆ ಆ ಕೆಲಸ ಇನ್ನೂ ನಡೆದಿಲ್ಲ ಅಂತೇಳಿ ನನಗೆ ಅನಿಸ್ತೈತ್ರಿ. ಅದಕ್ಕೆ ಆ ಕೆಲಸವನ್ನು ನಮ್ಮ ಕ್ಷೇತ್ರದ ಶಾಸಕರು ಲೋಕಲಲ್ಲಿ ನಿಮ್ಮ ಅನೇಕ ರಾಜಕೀಯ ನಾಯಕರು ಇದ್ದಾರಲ್ಲ, ಅವರು ಪ್ರೆಷರ್ ಮಾಡಿರ್ಬೇಕಲ್ಲ. ಅವರು ಮಾಡ್ಬೇಕ್ರೆ. ಅವರು ಎಲ್ಲ ಒಟ್ಟು ವಯಸ್ಸಾಗ್ಯವ್ರು, ಅನಾರೋಗ್ಯ ಕಾಡ್ತಾವು. ಮತ್ತು ಈ ಹೊಸ ಟ್ರೆಂಡು ಬರ್ಬೇಕ್ರಿ. ಅದಕ್ಕೆ ಅನುಕೂಲ ಸ್ವಲ್ಪ ದಿನ ತಿಂತಾವಂತ ನನಗೆ ಅನಿಸ್ತೈತ್ರಿ. ಹೊಸ ಟ್ರೆಂಡ್ ರೆಡಿ ಆಗ್ಬೇಕ್ರಿ. ಆಗ್ಬೇಕ್ರಿ. ಅದು ಹೊಸ ಟ್ರೆಂಡ್ ಬೇಕ್ರಿ. ಯಾಕಂದ್ರೆ ರೀ ನನ್ನ ಊರು, ನನ್ನ ಜನ, ನನ್ನ ಭಾಷೆ, ನನ್ನ ನಾಡು, ಈ ಪ್ರಜ್ಞೆ ಬೇಕ್ರಿ. ಇವತ್ತಿನ ಅತಿರೇಕದ ಆಧುನೀಕರಣ ಗಾಳಿ ಒಳಗೆ ಅದಿಲ್ಲ. ಅವರು ಏನಾದ್ರು ಪ್ರೆಷರ್ ಮಾಡ್ತಿರ್ಬೇಕಲ್ರಿ. ಹಿಂಗೆ ಹೇಳಿದಾರೆ, ಮನವಿ ಕೊಟ್ಟಾರೆ. ಅವರು ಎಲ್ಲಾರನ್ನ ಕರ್ಕೊಂಡು ಹೋಗಿ ಕೊಟ್ಟಿದ್ದೈತ್ರಿ. ಅಷ್ಟ ಐತ್ರಿ. ಅದ್ರ ಒಟ್ಟೆ ಮುಂದೆ ಹೋಗ್ತಾ ಇಲ್ಲ ಆ ಪ್ರಮಾಣ. ನೀವೇನು ಬಯಸ್ತಾ ಇದ್ರೆ ಆ ಪ್ರಮಾಣದಲ್ಲಿ ಆ ಪ್ರಮಾಣದಾಗಂತೂ ಆಗೇ ಇಲ್ರಿ. ಅದು ಆಗೇ ಇಲ್ರಿ. VS ಕೌಲ್ ಇದ್ದಾಗ ಆಗಲಿಲ್ರಿ. ಈಗ ಇವ್ರು ಇದ್ದಾಗ, ಈಗ ಆ ಕಡೆ ಬಂದಾಗ, ಆ ಭಾಗಕ್ಕೆ ಬಂದಾಗ ನಿಮ್ದೇನಿಲ್ಲ, ಎಲ್ಲ ಮಾಡಿದ್ವಿ ಕೆಲಸ, ತಾಲೂಕು ಒಂದು ಘೋಷಣೆ ಮಾಡಿರಿ, ಎಲ್ಲ ಮುಗಿದು ಹೋಗ್ತು ಅಂತ ಹೇಳ್ತಾರೆ ಅವ್ರು. ಆದ್ರೆ ಕೆಲಸ ಆಗೋ ಮಟ್ಟ ನಮಗಿದಿಲ್ಲ ಅಲ್ರಿ. ಅದು ಆಗಲೇಬೇಕು. ಮತ್ತು ಇನ್ನೊಂದು ನಿಮಗೆ ಕೊನೆಯದಾಗಿ ಕೇಳುವಂಥದ್ದು, ಈ ಒಂದೇಳಿ ನಾಳೆ ಹೇಗಂದ್ರೆ ಡಿಸೆಂಬರ್ 31 ಇದು ಜಿಲ್ಲಾ ಮತ್ತು ತಾಲೂಕು ಘೋಷಣೆಗಳು ಆಗ್ಬೋದು ಅಂತೇಳಿ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಈಗ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟ್ ತಿಳಿಸದ ಜನಗಣತಿ ಆಯ್ತು. ಮುಂದೆ ಮತಕ್ಷೇತ್ರಗಳದ್ದು ವಿಂಗಡಣೆ ಮಾಡೋದು ಬರೋದು ಇಲ್ಲ ಬರುವಂತ ಅದವ. ಅದೇನಾರ ಆಯ್ತಪ್ಪ 31 ಒಳಗೆ ಕೊಡ್ಬೇಕಂತ ಹೇಳಿದಾರೆ. ಅದು ದಾಟಿದಪ್ಪ ಅಂತಂದ್ರೆ ಮತ್ತೆ ಎಂದೂ ಆಗುವಂಥ ಪರಿಸ್ಥಿತಿ ಬರ್ತದ. ಅದಕ್ಕಾಗಿ ನೀವು ತೀವ್ರವಾಗಿ ಮಾಡುವಂಥದ್ದಕ್ಕೆ ಏನಾದ್ರು ಪ್ರೆಷರ್ ಮಾಡಿ ನಿಮ್ಮ ಶಾಸಕರಿಗೆ ಅಥವಾ ಉಸ್ತುವಾರಿಯವರಿಗೆ ಭೇಟಿಯಾಗಿ ಮನವಿ ಇಷ್ಟೊಳಗೆ ಸಲ್ಲಿಸಿದಿರೋ, ಸಲ್ಲಿಸಲಿಕ್ಕೆ ಹೊರಟಿದ್ದೀರೋ, ಏನು ಮಾಡಿಕೊಂಡಿದ್ದೀರಿ ನಿಮ್ಮದು? ಈಗ ಮೊನ್ನೆ ಒಂದಿಷ್ಟು ನಾವು ಇಲ್ಲೇ ಸುವರ್ಣಸೌಧ ಬೆಳಗಾವಿ ಒಳಗೆ ಮನವಿ ಸಲ್ಲಿಸಿದ್ದೀವಿ ರೀ. ನಮಗೂಡ ಸಿದ್ದಣ್ಣ ಹಳ್ಳೂರು ಅಂತೇಳಿ ನಮ್ಮ ಜನಪರ ಚಿಂತನ ವೇದಿಕೆ ಅಧ್ಯಕ್ಷರವ್ರು ರೀ. ಅವ್ರು ಕೂಡ ಅನಿಲ್ ದಳವಾಯಿ ಅಂತ ಹೇಳಿದಾರೆ ರೀ. ನಾವು ಅದೀವಿ ಒಂದಿಷ್ಟು ಚೆನ್ನಾಗಿ ಕುಡ್ಕೊಂಡು ಮೊನ್ನೆ ಇದನ್ನು ಮಾಡೀವಿ ರೀ. ಇಲ್ಲಿ ಕಂದಾಯ ಸಚಿವರಿಗೂ ಕೊಟ್ಟಿವಿ ರೀ,
ಸಿದ್ದರಾಮಯ್ಯನವ್ರಿಗೂ ಮುಟ್ಟಿಸೋ ಕೆಲಸ ಮಾಡಿದೀವಿ ರೀ. ಈಗ ಮತ್ತೀಗ ಇಷ್ಟರೊಳಗೆ ಬೆಂಗಳೂರಿಗೆ ಹೋಗಿ ನಾವು ಮಾಡೋ ಕೆಲಸ ನಮಗೆ ಎಷ್ಟು ಸಾಧ್ಯತೆ ಅಷ್ಟು ಮಾಡಾಕತ್ತೀವಿ ರೀ. ಯಾಕಂದ್ರೆ ನಿಮ್ಗೆ ಗೊತ್ತಾಯ್ತು ರೀ, ನಾನಂತೂ ಯಾವ ರಾಜಕೀಯ ದುರುಣನೂ ಅಲ್ಲ, ಬಂಡವಾಳ ಸಾಯಿನೂ ಅಲ್ಲ ಏನ್ರಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ರೀ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಪ್ರಕಾಶ್ ಕೋಟಿತೋಟ ಅವರು ಕೌಸಲಗಿ ತಾಲೂಕು ಆಗೋದಕ್ಕಾಗಿ ಏನೇನು ಮಾಡಬೇಕಾಗಿತ್ತು ಇತಿಹಾಸದಲ್ಲ, ಅದು ಮಾಡಾಗಿದ್ದು ಇತಿಹಾಸ ಹೇಳಿದ್ರ ಜೊತೆಗೆ ಈಗ ತಾವು ಅದು ಹೋರಾಟ ಮಾಡ್ತಾ ಇದ್ದೀವಿ, ಮುಂದುವರಿತಾ ಇದ್ದೀವಿ, ಪ್ರತಿಯೊಬ್ಬರು ಭೇಟಿ ಆಗ್ತಾ ಇದ್ದೀವಿ. ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಅವರು ಸಹ ಆಸಕ್ತಿ ತೋರಿಸಿದಾರ, ಮಾತೃ ಭರವಸೆ ಅದ ಅನ್ನುವಂಥ ಮಾತುಗಳನ್ನು ಆಡಿದಾರ. ಮತ್ತು ಅದು ಕೌಸಲಗಿ ತಾಲೂಕು ಆಗಬೇಕಾಗಿದ್ದು ನ್ಯಾಯಸಮ್ಮತ, ನ್ಯಾಯಪೂರ್ಣ ಮತ್ತು ಅದೇ ಕಾಲಕ್ಕೆ ಇದನ್ನ ಈ ಸಂದರ್ಭದಲ್ಲಿ ನಮ್ಮ ಜಾರಕಿಹೊಳಿ ಸಹೋದರರು ಮಾಡಿ ತೋರಿಸಿದರಂತೆ, ಮಾಡಿದರಂತೆ, ಸಿದ್ದರಾಮಯ್ಯ ಒಪ್ಪಿದ್ರೆ ನಿಶ್ಚಿತವಾಗಿಯೂ ಆ ಭಾಗದ ಜನ ಇವರಿಗೆ ಋಣಿ ಇರ್ತದೆ ಅನ್ನೋದು ಎಲ್ಲ ಮಾತಿಲ್ಲ. ನೋಡು ಏನಾಗ್ತದೆ ಭವಿಷ್ಯದಲ್ಲಿ, ಏನಾದ್ರು ಭವಿಷ್ಯದ ಗರ್ಭದಲ್ಲಿ ಪ್ರಯತ್ನ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಅವ್ರು ಹೇಳೋದು ನೋಡಿದ್ರೆ. ಮತ್ತು ಜೊತೆಗೆ ಇವರ ಜೊತೆಗಾರರು ಹೋರಾಟ ನಡೆಸಿದ್ದಾರೆ. ಆಗಲಿ ಆದಷ್ಟು ಬೇಗನೆ ಕೌಸಲಗಿ ತಾಲೂಕು ಆಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳಿಕೊಳ್ತಾ ಸಿದ್ದರಾಮಯ್ಯ ಸರ್ಕಾರ ಇನ್ನಷ್ಟು ಒತ್ತಾಯ ಮಾಡ್ತಾ ತಾವು ಬಂದ್ರಿ, ಕೌಸಲಗಿ ಬಗ್ಗೆ ಒಂದಿಷ್ಟು ಮಾಹಿತಿ ಒದಗಿಸಿದ್ರಿ. ಜಿಲ್ಲೆ ಗೋಕಾಕ್ ಜಿಲ್ಲೆ ಆಗಲಿ, ಜೊತೆಗೆ ನಮ್ಮ ಕೌಸಲಗಿ ತಾಲೂಕು ಆಗಲಿ ಅನ್ನುವಂಥ ಸದಭಿಪ್ರಾಯ ಅದೈತೆ ಐತೆ ನಮ್ದು ಯಾವಾಗಿದ್ರು ಆದಷ್ಟು ನಿಮ್ಗೆ ಯಶಸ್ವಿ ಆಗಲಿ ಅಂತ ಹೇಳ್ತಾ, ಇಲ್ಲಿವರೆಗೆ ನೀವು ನೋಡಿದ್ರಲ್ಲ ವಿಶೇಷ ಈ ಸಂದರ್ಶನವನ್ನು, ಇದರಲ್ಲಿ ವಿಶೇಷ ವ್ಯತ್ಯಾಸ ಕೊಟ್ಟು ಹೇಳಿದಂಥದ್ದು ಏನಪ್ಪಾ ಅಂತಂದ್ರೆ ಕೌಸಲಗಿ ತಾಲೂಕು ಆಗಲಿ ಅನ್ನುವಂಥದ್ದು. ಅದ್ರ ಜೊತೆಗೆ ನಿಮ್ಗೆ ಲೈಕ್ ಆಗಿರ್ಬೋದು, ಇದು ಲೈಕ್ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಸುಖ 60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.